ಮೇಡಮ್ ಏನು ಸಮಸ್ಯೆ? ನೀವು ನಿಮ್ಮ ಹೆಸರೇನು, ಯಾವ ಊರು, ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಸರ್ ನನ್ನ ಹೆಸರು ಕವಿತಾ ಅಂತ ಹೇಳಿ, ನಮ್ಮೂರು ಬಂದು ಬೆಂಗಳೂರು ಸರ್. ನಮಗೆ ಬೆಂಗಳೂರಲ್ಲಿ ಕುಂಬ್ಳಗೋಡು ಪೊಲೀಸ್ ಸ್ಟೇಷನಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟು ನಮ್ಮ ಯಜಮಾನ್ರ ಮೇಲೆ FIR ಮಾಡಿದ್ದಾರೆ, 0 FIR ಮಾಡಿದ್ದಾರೆ ಸರ್. ನಮಗೆ ಎಲ್ಲೋದ್ರೂ ಕತ್ತರಿಸಾಕ್ತೀವಿ ಅಂತ ನಮಗೆ ಜೀವದ ಬೆದರಿಕೆ ಐತೆ ಸರ್. ನಮ್ಮ ಅತ್ತೆ ಮಗ ಹತ್ರ ಜೀವದ ಬೆದರಿಕೆ ಹಾಕೋರಿ ಸರ್. ನಮ್ಗೆ ಎಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ನಮ್ಗೆ ನೀವೇ ರಕ್ಷಣೆ ಕೊಡಬೇಕು ಸರ್. ಅಲ್ಲ, ಏನು ಬೆದರಿಕೆ ಹಾಕಿದ್ರೆ ನೀವೇನು ಮಾತಾಡಿದ್ದೀರಾ, ನೀವೇನು ಮಾಡಿದ್ದೀರಾ ಅಂತ? ಅಂದರೆ ಸರ್, ನಾವಿಬ್ಬರು 1 ವರ್ಷದಿಂದ ಲವ್ ಮಾಡ್ತಿದ್ವಿ ಸರ್. ನಾವಿಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು ಸರ್. ಅದಕ್ಕೆ ನಾವು ನಮ್ಮ ಮನೇಲಿ ಕ್ಯಾಶ್, ನಾವು ಬಂದು ಲಿಂಗಾಯಿಟ್ರು, ಅವ್ರು ಬಂದು ಗೌಡಸ್ಸು ಸರ್. ಅದಕ್ಕೆ ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದಕ್ಕೆ ನಮ್ಮ ಮನೆ ಚೆನ್ನಾಗಿ ನಮಗೆ ಬಡ್ದು ಚೆನ್ನಾಗಿ ಚಿತ್ರಹಿಂಸೆ ಕೊಟ್ಟರು ಸರ್. ಆಮೇಲೆ ನನ್ನ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ಸರ್. ಈಗ ನಿಮಗೆ ಮೊದಲು ಮದುವೆ ಆಗಿತ್ತಾ? ಮಗ ಇದ್ದಾನಾ? ಹಾಂ ಸರ್, ಮಗ ಇದ್ದಾನೆ. 14 ವರ್ಷದ ಮಗ ಇದ್ದಾನೆ ಸರ್. ಹಾಂ, ನಿಮಗೆ ಎಷ್ಟು ವರ್ಷ ಏಜು? ನಮ್ಗೆ ಇವಾಗ 37 ವರ್ಷ ಸರ್. 37 ವರ್ಷ. ಹಾಂ ಸರ್. ಏನು ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ದೆ ಸರ್. ಹಾಂ. ಹಾಸ್ಟೆಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡು ನನ್ನ ಅಪ್ಪನ ಮನೇಲೇ ಇದ್ದೆ ಸರ್. ನನ್ನ ಮಗ, ನಾನು, ನಮ್ಮಪ್ಪ, ನಮ್ಮಮ್ಮ ಅಷ್ಟು ಜನ ಇದ್ವಿ ಸರ್. ಆಮೇಲೆ 1 ವರ್ಷದಿಂದ ನಾವು ಲವ್ ಮಾಡ್ತಿದ್ವಿ ಸರ್. ಪರಿಚಯ ಆಗಿದ್ದು ಇವರು ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ನಾವು ಪರಿಚಯ ಆಗಿದ್ದು ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಿದ್ವಿ. ಯಾವ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು? ನಮ್ಮ ಬಂಡಿ ಮಂಕಳಮ್ಮನ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಿದ್ವಿ. ನಾವಿಬ್ಬರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಏನೇ ಸರ್, ಒಂಟಿಕೊಪ್ಪಲು, ಮೈಸೂರು ಸರ್. ಅಲ್ಲಿ ಹೆಂಗೆ ಮದುವೆ ಪರಿಚಯ ಆಯಿತು? ನೀವು ಮದುವೆ ಆಗಬೇಕು ಅಂತ ಹೆಂಗೆ ಅನ್ನಿಸ್ತು? ಯಾಕೆ ಈ ನಿರ್ಧಾರ? ಯಾಕಂದರೆ ನಿಮ್ಗೆ 14 ವರ್ಷದ ಮಗ ಇದ್ರೂ ಕೂಡ ಇವರೇ ಬೇಕು ಅಂತೇಳಿ ಯಾಕೆ ಬಂದಿದ್ದೀರಾ ಸರ್? ನಮ್ಗೆ ಇವರೇ ಬೇಕು ಅಂತ ನಮ್ಗೆ ಇಷ್ಟ ಆಯಿತು ಸರ್. ನಾವು ಲವ್ ಮಾಡ್ತಾಯಿದ್ವಿ ಒಬ್ರಿಗೊಬ್ರು, ಅದಕ್ಕೆ ಬಂದ್ವಿ ಸರ್. ಈಗ ನೀವು ಬಂದಿದ್ದೀರಿ, ಈಗ ನಿಮ್ಮ ಮಗನ ಭವಿಷ್ಯ ಹೇಗೆ ಅಂತ? ನನ್ನ ಮಗನ ಇವರೇ ಸಾಕಂತೀವಿ ಅಂತ ಕರೆದ್ರು ಸರ್. ಅವ್ನು ಅಜ್ಜಿ ತಾತನ ಹತ್ರ ಇರ್ತೀನಿ, ನಾನು ಬರಲ್ಲ ಅಂತ ಅವನೇ ಹೇಳಿದ್ದ ಸರ್. ಅದಕ್ಕೆ ನೀವು ಮನೆ ಬಿಟ್ಟು ಬಂದ್ರಾ? ಹಾಂ ಸರ್, ನಾನು ಇಬ್ಬರು ಇಷ್ಟಪಟ್ಟೆ ಬಂದಿರಿ ಸರ್. ನನಗೆ ಒಡೆಯ ಚಿತ್ರಹಿಂಸೆ ತಡೀಲಾರ್ದೇನೆ ನಮ್ಮ ಮನೇಲಿ ನಮ್ಮಪ್ಪ ಎಲ್ಲ ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಟರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್. ಬಂದು ನಾವು ಇಬ್ಬರು ಮದುವೆ ಆಗಿದ್ದೀವಿ ಸರ್. ನಮ್ಮನ್ನ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ಇಲ್ಲ ಸರ್, ಮನೇಲಿ ಇದ್ದಂಗೆ ಹೊಡೆದು ನನ್ನ ಚಿತ್ರಹಿಂಸೆ ಕೊಟ್ಟ ಮೇಲೆ ನಾನು ಆ ಥರ ಚಿತ್ರಹಿಂಸೆ ತಡೀಲಾರ್ದೇನೆ ನಾನು ಬಂದು. ಅದೇ ಸರ್, ನಮ್ಮದು ಕ್ಯಾಸ್ಟು ಅವರು ಗೌಡಾಸು, ನಾವು ಲಿಂಗಾಯತ್ರಲ್ವ ಸರ್. ಅದಕ್ಕೆ ನಾವು ಬೇಡ ಮದುವೆ ಆಗೋದು ಅಂತ ನಮಗೆ ಬೇರೆ ಬೇರೆ ಗಣ್ಣೆಲ್ಲ ತೋರಿಸಿ ಮದುವೆಗೂ ಅಂತ ಹಿಂಸೆ ಕೊಡ್ತಾಯಿದ್ರು ಸರ್. ಯಾರು ಬೇರೆ ಗಂಡು ತೋರಿಸಿ? ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಅವ್ರಿಗೆ ಲೋ BP ಆಗಿತ್ತು ಸರ್. ತೀರೋಗಿದ್ದಾರೆ ಸರ್. ಎಷ್ಟು ವರ್ಷ ತೀರೋಗಿ ಸರ್ 13 ವರ್ಷ ಆಯಿತು ಸರ್. 13 ವರ್ಷದಿಂದ ಒಬ್ಬಂಟಿ ಆಗಿದ್ರು? ಹ್ಞೂ ಸರ್, 13 ವರ್ಷದಿಂದ ಒಬ್ಬಂಟಿನೇ ಆಗಿದೆ ಸರ್. ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆಲೇ ಇದ್ದೆ ಸರ್. ನಾನು ಕೆಲಸಕ್ಕೆ ಹೋಗ್ತಿದ್ದೆ ಸರ್. ಅವಾಗ ಪರಿಚಯ ಆಗಿ 1 ವರ್ಷ ಲವ್ ಮಾಡ್ಕೊಂಡು ನಾವಿಬ್ಬರು ಒಟ್ಟಿಗೆ ಮದುವೆ ಆಗಿದ್ದೆ ಸರ್. ನಿಮ್ಮ ಅಪ್ಪಂಗೆ ಹೇಳಿಲ್ವಾ ಇವ್ರನ್ನ ಮದುವೆ ಆಗ್ತೀನಿ, ನನಗೆ ಬಾಳಕ್ಕೆ ಬಿಡಿ ಅಂತ ಹೇಳಿದ್ರು? ಈಗ ಹೇಳಿದ್ಕೆ ಅವ್ರು ಒಪ್ಪಲಿಲ್ಲ ಸರ್. ನಾನು ಆದರೆ ಮದುವೆ ಅವನ್ನೇ ಆಗ್ತೀನಿ, ಇಲ್ಲಾಂದರೆ ಸತ್ರು ಅವನ ಜೊತೆಲೇ ಇರ್ತೀನಿ, ಇದ್ರೂ ಅವನ ಜೊತೆಲೇ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಸರ್. ಇಷ್ಟೆಲ್ಲ ಆದಮೇಲೆ ನಾನು ಇರಲ್ಲ ಅಂತ ಹೇಳಿ ಬಂದೆ ಸರ್. ನನಗೆ ತುಂಬ ಹಿಂಸೆ ಕೊಟ್ಬಿಟ್ಟು ಸರ್. ಹಿಂಸೆ ತಡೀಲಾರ್ದಿರ ನಾನು ಬಂದ್ಬಿಟ್ಟೆ ಸರ್. ಇದರಲ್ಲೆಲ್ಲ ಇವ್ರದ್ದೇನೂ ತಪ್ಪಿಲ್ಲ ಸರ್. ನಾನೇ ಫೋನ್ ಮಾಡಿ ಕರ್ಸ್ಕೊಂಡು ನಾನೇ ಬಂದಿದ್ದೆ ಸರ್. ಯಾವ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅಲ್ಲಿ ಕುಂಬ್ಳಗೋಡು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ ಸರ್ ಕಂಪ್ಲೇಂಟು. ಏನಂತ ಕೊಟ್ಟಿದ್ದಾರೆ? ಅದೇ ಈ ಥರ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾರೆ ಅಂತ ಹಿಂಸೆ ಇದು ಕೊಡ್ತಾರೆ ಸರ್. ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ನಮ್ಮ ತಂದೆ ಸರ್. ಅಲ್ಲ, ನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಂ ಸರ್. ಈಗ ನಿಮ್ಗೆ ಏನಾಗಬೇಕು ಅಂತ? ನಮಗೆ ರಕ್ಷಣೆ ಬೇಕು ಸರ್. ಎಲ್ಲೋದ್ರೂ ನಮಗೆ ಪ್ರಾಣ ಬೆದರಿಕೆ ಐತೆ ಸರ್. ನಮ್ಮ ಅತ್ತೆ ಮಗ ಒಬ್ಬ ಫೋನ್ ಮಾಡಿ ನನ್ನ ಮೊಬೈಲ್ಗೆ ಫೋನ್ ಮಾಡಿಬಿಟ್ಟು ಎಲ್ಲೇ ಇದ್ರೂ ಹುಡುಕಿಸ್ತೀನಿ, ನೀವು ಬಿಡಲ್ಲ, ನಿಮ್ಮಿಬ್ರನ್ನ ಕತ್ತರಿಸಾಕ್ತೀನಿ ಅಂತ ಆ ಥರ ಎದುರಿಸಿದ್ದಾನೆ ಸರ್. ಎಲ್ಲ ಕಡೆ ಹುಡುಗರನ್ನೆಲ್ಲ ಬಿಟ್ಟಿದ್ದಾನೆ ಸರ್. ಈಗ ನೀವು ಏನೇ ಆದ್ರೂ ಇವನ ಜೊತೆಗೆ ಬದುಕ್ತೀರಾ? ಹೌದು ಸರ್, ನಾನು ಇವನ್ನ ಬಿಡಲ್ಲ ಸರ್. ಏನೇ ಆದರೂ ನಾವಿಬ್ಬರು ಒಟ್ಟಿಗೆ ಬದುಕ್ತೀವಿ ಸರ್. ನಾವು ಚೆನ್ನಾಗಿರ್ತೀವಿ. ನಮ್ಮನ್ನ ಜೀವನ ಮಾಡೋಕ್ಕೆ ಬಿಟ್ಕೊಡಕ್ಕೆ ಹೇಳಿ ಸರ್. ನಿಮ್ಮ ಮಗ ಅಲ್ಲೇ ಇರಲಿ? ನಮ್ಮ ಮಗ ಅಲ್ಲೇ ಇದೆ ಸರ್. ನಾವು ಕರೆದ್ವಿ ಸರ್, ಅವ್ರು ಬರಲಿಲ್ಲ ಅಲ್ಲ ಸರ್. ಅವನು ಅಲ್ಲೇ ಇರಲಿ ಅಂತೇನಿಲ್ಲ ಸರ್. ನಾವು ಕರೆದಾಗ ಅವ್ನು ಬರಲ್ಲ ಸರ್. ಅವ್ನು ಬಂದರೂ ನಮ್ಮನ್ನು ಜೀವ ಸಮೇತ ಬಿಡ್ತಾನೆ ಅನ್ನೋದೇನು ಗ್ಯಾರಂಟಿ ಸರ್? ಮದುವೆ ಸಾಯಿಸಲ್ಲ ಅನ್ನೋದೇನು ಗ್ಯಾರಂಟಿ ಸರ್? ಅಲ್ಲಿ ಇಷ್ಟೊಂದು ವಿರೋಧ ಆಗುತ್ತೆ ಅಂತ ಗೊತ್ತಿರಲಿಲ್ವ ನಿಮಗೆ? ಮಗ ಇದ್ದಾನೆ, ಮಗ ವಿರೋಧ ಮಾಡ್ತಾನೆ. ಮಗ ಚೆನ್ನಾಗೇ ಇದೆ ಸರ್. ನಮ್ಮ ತಂದೆ ತಾಯಿನೇ ಅವ್ನು ತಲೆ ಕೆಡಿಸಿದ್ದಾರೆ ಸರ್. ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನನ್ನ ಮಗನ. ಮಕ್ಕಳನ್ನೆಲ್ಲ ಯಾರಾದರೂ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಸರ್. ಅವ್ನ ತಂದೆ ತಾಯಿ ಮಾಡೋ ಕೆಲಸನ ಸರ್ ಇದು. ಆಮೇಲೆ ನನ್ನನ್ನು 4 ಜನದಿಂದ ಹೋಗಿದ್ದಾಳೆ ಅಂತ ಎಲ್ಲ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನಮ್ಮಪ್ಪ. ಈಗೇನೋ ಬಂದಿದ್ದೀರಾ ಇವ್ರ ಜೊತೆ? ನಾಳೆ ದಿನ ಇವ್ರು ಕೈ ಬಿಟ್ಟರೆ ಏನು ಮಾಡ್ತೀರಾ? ಇಲ್ಲ ಸರ್, ನಾನು ಕೈ ಬಿಡಲ್ಲ ಸರ್. ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಸರ್. ಚೆನ್ನಾಗಿ ನೋಡ್ಕೊತಾರೆ ಸರ್. ನನ್ನ ಕೈ ಬಿಡಲ್ಲ. ನಾವಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಏನೇ ಆದರೂ ನಾವಿಬ್ಬರು ಜೊತೆಲೇ ಇರ್ತೀವಿ ಸರ್. ನಾವಿಬ್ಬರು ಜೀವನ ಮಾಡ್ಕೊಂಡು ಹೋಗ್ತೀವಿ ಸರ್. ನಮ್ಮನ್ನ ಬದುಕೋಕ್ಕೆ ನೀವು ರಕ್ಷಣೆ ಕೊಡಿಸ್ಬೇಕು ಸರ್. ಅಷ್ಟು